ಹೇ ಗೈಸ್, ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರುವಂಥ ಕಾರಣ ಏನಪ್ಪ ಅಂದರೆ ಹೌದು, ಮಾರ್ಕ್ ಸಿನಿಮಾ ಫಸ್ಟ್ ಡೇ ಎಷ್ಟು ಕಲೆಕ್ಷನ್ ಮಾಡಿದೆ ಏನು ಕತೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ತೇನೆ. ಅಂದರೆ ಫಸ್ಟ್ ಡೇ ರಿಸಲ್ಟ್ ಏನಾಗಿದೆ ಮಾರ್ಕ್ ಸಿನಿಮಾದು, ಸುದೀಪ್ ನಟನೆಯ ಮಾರ್ಕ್ ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡಿದೆ ನಮ್ಮ ಕರ್ನಾಟಕದಲ್ಲಿ ಹಾಗೆ ಇಂಡಿಯಾದಲ್ಲಿ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ತೀನಿ. ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಮಾತ್ರ ಮಿಸ್ ಮಾಡಿದೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶೇರ್ ಮಾಡೋಣ. ಮಾರ್ಕ್ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಇದೀಗ ಡಿಸೆಂಬರ್ 25 ಅಂದರೆ ನಿನ್ನೆ ಕ್ರಿಸ್ಮಸ್ಗೆ ರಿಲೀಸ್ ಆಗಿದೆ. ಸೊ ಇಂದಿನ ವರ್ಷ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗಿತ್ತು. ಅದೇ ವರ್ಷನಲ್ಲಿ ಈ ಒಂದು ಸಿನಿಮಾ ಮಾರ್ಕ್ ಸಿನಿಮಾ ಈ ವರ್ಷ ಡಿಸೆಂಬರ್ 25ಕ್ಕೆ ರಿಲೀಸ್ ಆಗಿದೆ. ಸತತ ಕರೆಕ್ಟಾಗಿ ಒಂದು ವರ್ಷಕ್ಕೆ ಮಾರ್ಕ್ ಸಿನಿಮಾ ಬಿಡುಗಡೆ ಆಗಿರುವಂಥದ್ದು. ನೀವು ಮ್ಯಾಕ್ಸ್ ಸಿನಿಮಾದಲ್ಲಿ ಏನು ನಮ್ಮ ಸುದೀಪ್ ಅವ್ರನ್ನ ನೋಡಿದ್ರೋ ಅದೇ ರೀತಿಯಾದಂಥ ಅದೇ ವರ್ಷನ್ನ ನಾವು ಮಾರ್ಕ್ ಸಿನಿಮಾದಲ್ಲೂ ನೋಡ್ತೀವಿ. ಅಂದರೆ ಜನರ ಅಭಿಪ್ರಾಯನೂ ಕೂಡ ಹೀಗೆ ಇತ್ತು, ಮ್ಯಾಕ್ಸ್ ಸಿನಿಮಾಗಿಂತ ಮಾರ್ಕ್ ಸಿನಿಮಾ ದುಪ್ಪಟ್ಟಾಗಿದೆ, ಮಾರ್ಕ್ ಸಿನಿಮಾ ಸೂಪರ್ ಆಗಿದೆ, ಹಾಗೆ ಹೀಗೆ ಅಂತ ಒಂದಷ್ಟು ರಿವ್ಯೂಗಳು ಕೂಡ ಪಬ್ಲಿಕ್ ರಿವ್ಯೂಗಳು ಕೂಡ ಕಂಡಿರುವಂಥದ್ದು. ಅಂದರೆ ಮಾರ್ಕ್ ಸಿನಿಮಾ ನೋಡೋದಕ್ಕೆ ಸೂಪರ್ ಆಗಿದೆ, ಒಂದು ಸಿನಿಮಾನ ನೋಡ್ಬೋದು ಅಂತಲೂ ಕೂಡ ಅನೇಕ ಪ್ರೇಕ್ಷಕರು ಹೇಳ್ಕೊಂಡಿರುವಂಥದ್ದು. ಮತ್ತು ಸುದೀಪ್ ಅಭಿಮಾನಿಗಳು ಕೂಡ ಖುಷಿಯಾಗಿರುವಂಥದ್ದು ಈ ಒಂದು ಸಿನಿಮಾದಿಂದ. ಸೊ ಇನ್ನೊಂದು ಬೇಜಾರಾಗುವಂಥ ಸಂಗತಿ ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ಡಿಸೆಂಬರ್ ತಿಂಗಳಿಗೆ ಡಿಸೆಂಬರ್ 25ಕ್ಕೆ ಮಾರ್ಕ್ ಸಿನಿಮಾದ ಜೊತೆಗೆ ಅಂದರೆ ಪೈಪೋಟಿ ಆಗಿ 45 ಸಿನಿಮಾನು ಕೂಡ ರಿಲೀಸ್ ಆಗಿರುವಂಥದ್ದು. ಈ ಎರಡೂ ಸಿನಿಮಾಗಳು ಒಟ್ಟಿಗೆ ರಿಲೀಸ್ ಆಗಿರುವಂಥ ಕಾರಣದಿಂದ ಜನಗಳಿಗೆ ಕನ್ಫ್ಯೂಷನ್ ಆಗುತ್ತೆ, ಯಾವ ಒಂದು ಸಿನಿಮಾ ನೋಡಬೇಕು, ಯಾವ ಒಂದು ಸಿನಿಮಾ ನೋಡಬಾರ್ದು ಅಂತ. ಸೊ ಈ ಒಂದು ಸಂದರ್ಭದಲ್ಲಿ ಮುಖ್ಯವಾಗಿ ಗಮನಿಸೋದು ಯೂಟ್ಯೂಬ್ನಲ್ಲಿ ಬರುವಂತಹ ಪಬ್ಲಿಕ್ ರಿವ್ಯೂಗಳು. ಸೊ ಅದನ್ನು ನೋಡಿಕೊಂಡು ಪ್ರೇಕ್ಷಕರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಯಾವ ಒಂದು ಸಿನಿಮಾಗಳಿಗೆ ಅಂತ, ಸೊ ಇದನ್ನು ನೋಡಿಕೊಂಡು ಪ್ರೇಕ್ಷಕರು ಆ ಒಂದು ಸಿನಿಮಾಗಳಿಗೆ ಹೋಗ್ತಾರೆ. ಸೊ ಎರಡು ಮೂವಿಗಳಿಗೂ ಕೂಡ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ. ನೀವೇನಾದರೂ 45 ಸಿನಿಮಾದ ಕಲೆಕ್ಷನ್ ಬಗ್ಗೆ ತಿಳ್ಕೊಬೇಕು ಅಂತ ಕ್ಯೂರಿಯಾಸಿಟಿ ಇದ್ದರೆ ನೆಕ್ಸ್ಟ್ ವಿಡಿಯೋ 45 ಸಿನಿಮಾದೆ ಅಂದರೆ ಎಷ್ಟು ಕಲೆಕ್ಷನ್ ಮಾಡಿದೆ ಅಂತ ತಲುಪಿಸಿದ್ದೀನಿ, ಈಗಾಗಲೇ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಿದೆ. ಮಿಸ್ ಮಾಡಿದ್ರೆ ಅದನ್ನು ಹೋಗಿ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ಇದೀಗ ಮಾರ್ಕ್ ಸಿನಿಮಾದ ಕಲೆಕ್ಷನ್ ವಿಚಾರಕ್ಕೆ ಬಂದರೆ ಹೌದು, ಮಾರ್ಕ್ ಸಿನಿಮಾ ನಮ್ಮ ಸುದೀಪ್ ನಟನೆಯ ಸಿನಿಮಾ ಇದಾಗಿರುತ್ತೆ. ಈ ಒಂದು ಸಿನಿಮಾ ರಿಲೀಸ್ ಆಗಿ ಕರೆಕ್ಟಾಗಿ ಒಂದು ದಿನ ಕಳೆಯುತ್ತೆ. ಫಸ್ಟ್ ಡೇ ಎಷ್ಟು ಕಲೆಕ್ಷನ್ ಮಾಡಿದೆ ಅಂತ ಅನೇಕ ವೀಡಿಯೋಸ್ಗಳಲ್ಲಿ ಈಗಾಗಲೇ ಲಭ್ಯವಿದೆ, ಎಷ್ಟು ಕಲೆಕ್ಷನ್ ಮಾಡಿದೆ ಏನು ಅಂತ. ಅದೆಲ್ಲ ಪಕ್ಕ ಇನ್ಫಾರ್ಮೇಷನ್ ಅಲ್ಲ. ಒಬ್ಬೊಬ್ರು ಹೇಳ್ತಾರೆ 150 ಕೋಟಿ ಎಷ್ಟು ಕಲೆಕ್ಷನ್ ಮಾಡ್ತಾ ಇದೆ, ಇನ್ನೊಬ್ರು ಹೇಳ್ತಾರೆ 50 ಕೋಟಿ ಎಷ್ಟು ಕಲೆಕ್ಷನ್ ಮಾಡಿದೆ. ಸೊ ಒಂದಷ್ಟು ಗಾಸಿಪ್ಸ್ಗಳು ಕೂಡ ಇರುವಂಥದ್ದು, ಒಂದಷ್ಟು ಆ್ಯಕ್ಚುಯಲ್ ಫ್ಯಾಕ್ಟ್ಸ್ ಕೂಡ ಇರುವಂಥದ್ದು, ರಿಯಲ್ ಕಲೆಕ್ಷನ್ಸ್ ಕೂಡ ಇರುವಂಥದ್ದು. ಸೊ ಈ ಒಂದು ಇದರಲ್ಲಿ ಆ್ಯಕ್ಚುಲ್ ಆಗಿ ಮಾರ್ಕ್ ಸಿನಿಮಾ ನಮ್ಮ ಸುದೀಪ್ ನಟನೆಯ ಮಾರ್ಕ್ ಸಿನಿಮಾ ಫಸ್ಟ್ ಎಷ್ಟು ಕಲೆಕ್ಷನ್ ಮಾಡಿದೆ ಅಂತ ತಲುಪಿಸ್ತಾ ಇದ್ದೀನಿ. ಮಿಸ್ ಮಾಡಿದ ವಿಡಿಯೋನ ಲೈಕ್ ಮಾಡಿ. ಹೌದು, ಮಾರ್ಕ್ ಸಿನಿಮಾ ಫಸ್ಟ್ ಡೇ ಕಲೆಕ್ಷನ್ ಮಾಡಿರುವಂತಹ ಒಟ್ಟು ಮೊತ್ತ ಎಷ್ಟಪ್ಪ ಅಂದರೆ 10 ಕೋಟಿ 30 ಲಕ್ಷ ಅಷ್ಟೇ ಆಗುತ್ತೆ. ಅಂದರೆ 10 crores 30 lakhs ಅಷ್ಟು ಇದೀಗ ಮಾರ್ಕ್ ಸಿನಿಮಾ ಫಸ್ಟ್ ಡೇನೇ ಕಲೆಕ್ಷನ್ ಮಾಡಿರುವಂಥದ್ದು. ಐ ಹೋಪ್ ನಿಮಗೆ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ. 45 ಸಿನಿಮಾದ ಕಲೆಕ್ಷನ್ ಬಗ್ಗೆ ತಿಳ್ಕೊಬೇಕು ಅಂತ ಕ್ಯೂರಿಯಾಸಿಟಿ ಇದ್ದರೆ ಮಿಸ್ ಮಾಡಿದ ನನ್ನ ಒಂದು ಚಾನಲ್ನ ಚೆಕ್ಔಟ್ ಮಾಡಿ, ಆ ಒಂದು ವಿಡಿಯೋನ ಸಿಗುತ್ತೆ ಅಂತ ಹೇಳ್ತಾ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಬಾಯ್.